ಕಮಲಾಕರ್ ಭಟ್ ಪ್ರಕರಣದಲ್ಲಿ ಇದೀಗ ಸುರೇಶ್ ಕುಮಾರ್ ಅವರ ಹೆಸರು ಸಹ ಕೇಳಿ ಬರ್ತಾ ಇರುವಂತ ಅಂದ್ರೆ BK ಹರಿಪ್ರಸಾದ್ ವರ್ಸಸ್ ಈಗ ಸುರೇಶ್ ಕುಮಾರ್ ಅನ್ನುವಂಥದ್ದು ಸಹ ಈ ಒಂದು ಪ್ರಕರಣದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಈ ವಿಚಾರವಾಗಿ ಸ್ಪಷ್ಟನೆಯನ್ನ ನೀಡೋದಕ್ಕೆ ಜೊತೆಗೆ ನಮ್ಮ ಜೊತೆಗೆ ಇದೀಗ ಶಾಸಕರಾದಂತಹ ಸುರೇಶ್ ಕುಮಾರ್ ಅವರು ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, ಈಗ ಸುರೇಶ್ ಕುಮಾರ್ ಕಮಲಾಕರ್ ಭಟ್ ಅವರು ಒಂದು ವಿಚಾರವಾಗಿ ಈಗ ಅರೆಸ್ಟ್ ಕೂಡ ಆಗಿದ್ದಾರೆ. ಆದ್ರೆ ಇದೆಲ್ಲದರ ಮಧ್ಯೆ ನಿಮ್ಮ ಹೆಸರು ಯಾಕೆ ಬರ್ತಿದೆ ಸರ್? BK ಹರಿಪ್ರಸಾದ್ ಅವರು ಟ್ವೀಟ್ ಮಾಡಿದ್ದಾರೆ ನಿಮ್ದು ಅವ್ರದ್ದು ಫೋಟೋ ಆಗಿ. ನಾನೇನೋ ಹರಿಪ್ರಸಾದು ಇಷ್ಟು 4-5 ದಶಕಗಳ ನಂತರ ಅವರ ಮನಸ್ಸು ಪಕ್ವವಾದ ಮನಸ್ಸು ಅಂತ ಅಂದ್ಕೊಂಡಿದ್ದೆ. ಯಾಕೋ ಕೊಳ್ತೋಗಿರೋ ಮನಸ್ಸು ಅಂತ ಅನ್ನಿಸ್ತಾ ಇದೆ. ಈಗ ಕಮಲಾಕರ್ ಭಟ್ ಅನ್ನೋರ ಬಗ್ಗೆ ಇವತ್ತು ಆರೋಪ ಕೇಳಿ ಬಂದು ಕೊಲೆ ಅಪಹರಣದು ಬಂದು ಒಂದು ಪ್ರಸಂಗ ನಡೀತಾ ಇದೆ. ಅದು ಕಾನೂನು ತಗೊಳುತ್ತೆ. ಅವ್ರ ಜೊತೆ ಒಂದು ಫೋಟೋ ನಾನು ತಗೊಂಡೆ, ಅದು ಯಾವಾಗ 2019ರಲ್ಲಿ ಅನ್ನೋದನ್ನ ಇಟ್ಕೊಂಡು ಇವತ್ತು ನಂದು ಮತ್ತು ಆ ಪ್ರಕರಣಕ್ಕೆ ತಳುಕಾಗ್ತಾ ಇದ್ದಾರಲ್ಲ, ನಾನು ಮೂಢನಂಬಿಕೆಯ ಪ್ರತಿಪಾದಕ ಅಂತ ಹಾಕ್ತಾ ಇದ್ದಾರಲ್ಲ, ಇದಕ್ಕೆ ನನಗೆ ಕನಿಕರ ಬರೆಸುತ್ತೆ. ಈಗ ನಾನು ರೈಲಲ್ಲೂ ಇರ್ತೀನಿ, ರೈಲಲ್ಲಿ ಯಾರೋ ಒಬ್ಬ ಮರ್ಡರ್ ಕೂತಿದ್ರೆ ಇಡೀ ರೈಲಲ್ಲಿರೋರೆಲ್ಲ ಮರ್ಡರ್ಸ್ ಅಂದಂಗೆ ಆಯ್ತದು. ಜೊತೆಗೆ ಈ ಕಮಲಾಕರ್ ಭಟ್ ಅನ್ನೋರ ಜೊತೆಗೆ ಮುಖ್ಯಮಂತ್ರಿಗಳ ಫೋಟೋ ಇದೆ, ಚನ್ನಪಟ್ಟಣ ಶಾಸಕ ಯೋಗೇಶ್ ಅವ್ರ ಫೋಟೋ ಇದೆ, ಯೋಗೇಶ್ವರ್ ಅವ್ರದ್ದು, ಎಲ್ಲರದ್ದು ಇದೆ. ಸಾರ್ವಜನಿಕ ಬದುಕಲ್ಲಿ ಯಾರೋ ಪರಿಚಯ ಆಗ್ತಾರೆ, ಅವ್ರೇನೋ ಫೋಟೋ ತೆಗೆಸ್ಕೊತಾರೆ, ನಾವು ಅಥವಾ ನಮ್ಮ ಫೇಸ್ಬುಕ್ಕಲ್ಲಿ ಹಾಕಿದ್ದೀವಿ. ಆದರೆ ಹರಿಪ್ರಸಾದ್ ಈ ರೀತಿ ಅಧಪತನದಿಂದ ಒಂದು ಯೋಚನೆ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಈಗ ನಾನು ಒಂದು ಹಾಕಿದ್ದೀನಿ. ಹಂಗಾರೆ ಯಾರು ಸಿದ್ದರಾಮಯ್ಯನವ್ರದ್ದು ಫೋಟೋ ಇರೋದ್ರಿಂದ ಅವ್ರಿಗೂ ಕೂಡ ಈ ಕೊಲೆ ಪ್ರಕರಣದಲ್ಲಿ ತಳಕಾಗ್ತಾರ. ಸೊ ನನಗನ್ಸುತ್ತೆ ಹರಿಪ್ರಸಾದ್ ಅವ್ರಿಗೆ ನಿಮಾನ್ಸ್ಗೆ ಕಳಿಸ್ಬೇಕು. ನಿಮಾನ್ಸಿನ ಸೈಕಿಯಾಟ್ರಿಸ್ಟ್ ಅವ್ರದ್ದು ಅಗತ್ಯ ಇದೆ, ಅವರ ಮಾರ್ಗದರ್ಶನ, ಅವ್ರಿಗೇನು ಟ್ರೀಟ್ಮೆಂಟ್ ಕೊಡಬೇಕು ಅಂತ ಅದ್ರ ಬಗ್ಗೆ ರಾಜ್ಯ ಸರ್ಕಾರ ಗಂಭೀರವಾಗಿ ಯೋಚನೆ ಮಾಡಿ ಆದ್ಯತೆಯ ಮೇಲೆಗೆ ಇವ್ರಿಗೆ ಚಿಕಿತ್ಸೆ ನಿಮಾನ್ಸಲ್ಲಿ ಕೊಡಿಸ್ಬೇಕು ಅಂತ ನಾನು ಆಗ್ರಹ ಮಾಡ್ತೀನಿ. ಯಾವುದೇ ಒಂದು ಪ್ರಕರಣ ಆದ್ರೂ ಕಮಲಾಕರ್ ಭಟ್ ಅವರ ಪ್ರಕರಣ ಅದು ಅವ್ರ ಪರ್ಸನಲ್. ನೀವು ಅವ್ರ ಜೊತೆ ಯಾವುದೋ 2019ರಲ್ಲಿ ಫೋಟೋ ತೆಗೆಸ್ಕೊಂಡಿದ್ದಕ್ಕೆ ಇವಾಗ ತೆಗೆದ್ರು. ಯಾಕೆ BJP ನಾಯಕರನ್ನ ಟಾರ್ಗೆಟ್ ಮಾಡ್ತಾರೆ? ಯಾಕೆ ಏನು ಕಾಂಗ್ರೆಸ್ ಅವ್ರದ್ದು ಅಥವಾ ಎಡಪಂಥೀಯರದು ಅಂತ ನನ್ಗನ್ಸುತ್ತೆ. ಇದು ಹರಿಪ್ರಸಾದ್ ಅವ್ರದ್ದು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್. ಇದು ಅವರು ಎಲ್ಲದರಲ್ಲಿ BJP RSSನೇ ಅವರು ಯೋಚಿಸ್ತಾರೆ. ಅವರು ಹಿಂದೆ ನರೇಂದ್ರ ಮೋದಿಯವರು ಮುಖ್ಯಮಂತ್ರಿ ಆಗಿದ್ದಾಗ ಇದೇ ಹರಿಪ್ರಸಾದ್ ಹೋಗಿ ಮೋದಿಯವ್ರ ಬಗ್ಗೆ ಏನು ಮಾತಾಡಿದ್ರು ಅಂತಲೂ ಕೂಡ ನಂಗೆ ನೆನಪಿದೆ. ಇದು ಬೇಸಿಕಲಿ ಅವರ ಮನಸ್ಥಿತಿಯ ಪ್ರಶ್ನೆ ಇದು. ಮತ್ತು ಆಗಿರೋ ಘಟನೆ ಅದ್ರ ಬಗ್ಗೆ ಒಂದು ತೀರ್ಮಾನ ತಗೊಳ್ಳಿ. ಮತ್ತು ಹರಿಪ್ರಸಾದ್ ಏನು ಅಂತ ಇಡೀ ರಾಜ್ಯ ಗೊತ್ತಿದೆ, ಸುರೇಶ್ ಕುಮಾರ್ ಏನು ಅಂತ ಇಡೀ ರಾಜ್ಯ ಗೊತ್ತಿದೆ. ಸೊ ಆ ಗೊತ್ತಿದ್ದೂ ಕೂಡ ಹರಿಪ್ರಸಾದ್ ಅವ್ರಿಗೆ ಹುಚ್ಚು ಸಾಹಸ ಮಾಡ್ತಾರೆ ಅಂದರೆ ನಾನು ಹೇಳ್ದಂಗೆ ಒಂದು ದೇವರೇ ಅವರಿಗೆ ವಿವೇಚನೆ ಕೊಡಲಿ, ಇಲ್ಲದೇ ನಿಮಾನ್ಸ್ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಲಿ. ಸರ್, ಅವರು ಟ್ವೀಟ್ ಮಾಡಿರುವಂಥದ್ದು BJP ನಾಯಕರಿಗೆ ಬರೀ ಇಂಥ ಜ್ಯೋತಿಷಿಗಳ ಪರಿಚಯನೇ ಹೆಚ್ಚು ಅನ್ನುವಂಥದ್ದು. ಸೊ ಹೀಗಾಗಿ ಅದಕ್ಕೆ ಪ್ರತಿಯಾಗಿ ನೀವು ಸಹ ಟ್ವೀಟ್ ಮಾಡಿದಿರಿ. ಇದು ಎಲ್ಲಿಗೆ ಹೋಗಿ ತಲುಪುತ್ತೆ? ಅಲ್ಲ, ನಾನು ಹೇಳ್ತೀನಿ, ನಾವು ಯಾರ್ದೋ ಫೋಟೋ ಇವಾಗ ನಾನು ಹೇಳ್ದಲ್ಲ, ಸಿದ್ದರಾಮಯ್ಯ ಅವ್ರ ಜೊತೆನೇ ಇವರು ಕೂತಿದ್ದಾರೆ, ಇದಕ್ಕೆ ಲಿಂಕ್ ಮಾಡೋಕ್ಕಾಗತ್ತಾ? ಸೊ ಅದಕ್ಕೋಸ್ಕರ ಸ್ವಲ್ಪ ವಿವೇಚನೆ ಇರಬೇಕು, ಸ್ವಲ್ಪ ಪಕ್ವತೆ ಇರಬೇಕು, ಯಾವ ವಿಚಾರನ ಹೆಂಗೆ ಮಾಡೋದು ಅಂತ. ಇಡೀ BJPಯವರು, ಸಂಘ ಪರಿವಾರದವರು ಎಲ್ಲರೂ ಕೂಡ ಇವ್ರ ಸಪೋರ್ಟರ್ಸ್ ಅನ್ನೋ ರೀತಿಯಲ್ಲಿ ಬಿಂಬಿಸೋದಿದೆಯಲ್ಲ, ಅದು ಅವ್ರು ಯಾವ ಕೆಳಮಟ್ಟಕ್ಕೆ ಇಳಿತಾ ಇದ್ದಾರೆ, ಪ್ರತಿ ದಿವಸ ಇಳಿತಾ ಇದ್ದಾರೆ ಅನ್ನೋದಕ್ಕೆ ಒಂದು ದ್ಯೋತಕ, ಇದು ಒಂದು ಒಳ್ಳೆ ಉದಾಹರಣೆ, ಒಂದು ಸಾಕ್ಷಿ ಇದು. ಓಕೆ ಸರ್, ಅದೇ ಕೊನೆ ಪ್ರಶ್ನೆ ಸರ್, ಈ ಒಂದು ಪ್ರಕರಣದ ವಿಚಾರವಾಗಿ ನೀವೇನು ಹೇಳ್ತೀರಾ? ಅಂದರೆ ಕಮಲಾಕರ್ ಭಟ್ ಕೊಲೆ ಪ್ರಕರಣ ವಿಚಾರವಾಗಿ ನೋಡಿ, ನಾನು ಮಾಧ್ಯಮದಲ್ಲಿ ನೋಡಿದ್ದೀನಿ ಈ ರೀತಿ ಯಾರಿಗೋ ಅನೈತಿಕ ಸಂಬಂಧ, ಕೊಲೆ ಅಂತ. ಈ ಪ್ರಕರಣದ ಬಗ್ಗೆ ಸರ್ಕಾರ ಭಾಳ ಗಂಭೀರವಾಗಿ ನೋಡಬೇಕು. ಯಾಕಂದರೆ ಯಾರ್ದೋ ನಂಬಿಕೆ ಮೇಲೆ ಯಾರ ಹತ್ರ ಹೋಗ್ತಾರೆ ಈ ರೀತಿ. ಅದನ್ನು ಸರ್ಕಾರ, ಗೃಹ ಇಲಾಖೆ ಖಂಡಿತ ಕ್ರಮ ತಗೊಳ್ಬೇಕು. ಅದು ನಿಜ ಇದ್ದರೆ ಅದ್ರ ಬಗ್ಗೆ ಅವರು ಪ್ರೊಸೀಡ್ ಮಾಡಲಿ. ಆ್ಯಂಡ್ ಇದ್ರ ಬಗ್ಗೆ ಯಾರ್ದು ಏನು ಬೇರೆ ಅಭಿಪ್ರಾಯ ಇರಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಕೃತ್ಯ ಆದಾಗ ಕಾನೂನು ತನ್ನ ಕ್ರಮ ತಗೊಳ್ಬೇಕು, ಕಾನೂನು ಪಾಲಕರು ತಮ್ಮ ಕ್ರಮ ತಗೋಬೇಕು. ಲಾಜಿಕಲ್ ಎಂಡ್ಗೆ ಹೋಗಲಿ, ಉಪ್ಪು ತಿಂದವರು ನೀರು ಕುಡಿತಾರೆ. ಇದಿಷ್ಟು ಶಾಸಕರಾದಂತಹ ಸುರೇಶ್ ಕುಮಾರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.